ನಮಸ್ಕಾರ ಸ್ನೇಹಿತರೆ, ಎಚ್ಚರಿಕೆ ಸಿದ್ಧವಾಗಿದ್ದಾರೆ ಭಾರತದ ಹೊಸ ವಿರಾಟ್ ಹಾಗೂ ರೋಹಿತ್. ಸದ್ಯದಲ್ಲೇ ಉಂಟಾಗಲಿದೆ ದೊಡ್ಡ ಕೋಲಾಹಲ. ಇವರಲ್ಲಿ ಒಬ್ಬ ನಿಂತಲ್ಲೇ ಬಾರಿಸುತ್ತಾನೆ ಬೃಹತ್ ಸಿಕ್ಸರ್, ಮತ್ತೊಬ್ಬ ಬ್ಯಾಟಿಂಗ್ ಮೂಲಕ ಮಾಡುತ್ತಾನೆ ರನ್ಗಳ ಸುರಿಮಳೆ. ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಟೀಮ್ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಒಂದು ಕಡೆ ಟೀಮ್ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಮತ್ತು ಇನ್ನೊಂದು ಕಡೆ ಭಾರತದ ಜೂನಿಯರ್ ತಂಡ ಅಂಡರ್-19 ವಿಶ್ವಕಪ್ ನ ಫೈನಲ್ಗೆ ತಲುಪಿದೆ. ಮತ್ತು ಅಷ್ಟೇ ಅಲ್ಲದೆ ಇದೇ ಭಾರತ ತಂಡದ ಇಬ್ಬರು ಆಟಗಾರರು ಅಂಡರ್-19 ವಿಶ್ವಕಪ್ ನಲ್ಲಿ ತಮ್ಮ ಬಿರುಗಾಳಿಯ ಬ್ಯಾಟಿಂಗ್ ಮೂಲಕ ಎಲ್ಲರನ್ನ ಶಾಕ್ ಮಾಡುವುದರ ಜೊತೆಗೆ ಟೀಮ್ ಇಂಡಿಯಾದ ಭವಿಷ್ಯವನ್ನೇ ಬದಲಾಯಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರವರು ಭಾರತ ತಂಡಕ್ಕಾಗಿ ಆಡುತ್ತಿದ್ದಾರೆ ಮತ್ತು ಇನ್ನೇನು ಕೆಲವೇ ವರ್ಷಗಳಲ್ಲಿ ಇವರು ಕೂಡ ಟೀಮ್ ಇಂಡಿಯಾದಿಂದ ರಿಟೈರ್ ಆಗುತ್ತಾರೆ. ಮತ್ತು ಭಾರತೀಯ ಅಭಿಮಾನಿಗಳಿಗೆ ಇವರಿಬ್ಬರು ರಿಟೈರ್ ಆದ ನಂತರ ಇವರ ಸ್ಥಾನವನ್ನ ಯಾರು ತುಂಬುತ್ತಾರೆ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಮತ್ತು ವೀರೇಂದ್ರ ಸೆಹ್ವಾಗ್ ರವರ ರಿಟೈರ್ ಆದ ನಂತರ ಟೀಮ್ ಇಂಡಿಯಾದಲ್ಲಿ ದೊಡ್ಡ ಗ್ಯಾಪ್ ಸಂಭವಿಸಿತು. ಆದರೆ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರವರು ಟೀಮ್ ಇಂಡಿಯಾದ ಆ ಗ್ಯಾಪ್ ಅನ್ನ ತುಂಬಾ ಅದ್ಭುತವಾಗಿ ತುಂಬಿದರು ಮತ್ತು ಇಬ್ಬರು ಕೂಡಿ ಟೀಮ್ ಇಂಡಿಯಾವನ್ನ ಇನ್ನಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋದರು. ಆದರೆ ಇನ್ನೇನು ಕೆಲವು ವರ್ಷಗಳ ನಂತರ ಇವರು ಕೂಡ ಟೀಮ್ ಇಂಡಿಯಾದಿಂದ ರಿಟೈರ್ ಆಗುತ್ತಾರೆ. ಆದರೆ ಈ ಕೊರತೆಯನ್ನ ನೀಗಿಸಲು ಇದೀಗ ಅಂಡರ್-19 ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾಗೆ ಇಬ್ಬರು ಹೊಸ ಆಟಗಾರರು ಸಿಕ್ಕಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಅಂಡರ್-19 ವಿಶ್ವಕಪ್ ನ ಸೆಮಿಫೈನಲ್ ಪಂದ್ಯವನ್ನ ಭಾರತ ತಂಡವು 2 ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಮತ್ತು ಈಗ ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಅಂಡರ್-19 ವಿಶ್ವಕಪ್ ನ ಫೈನಲ್ ಪಂದ್ಯವನ್ನ ಆಡಲಿದೆ ಸ್ನೇಹಿತರೆ. ಆದರೆ ಅಂಡರ್-19 ವಿಶ್ವಕಪ್ ನ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ಸಚಿನ್ ತೆಂಡೂಲ್ಕರ್ ಹಾಗೂ ವೀರೇಂದ್ರ ಸೆಹ್ವಾಗ್ ರವರು ಸಿಕ್ಕಿದ್ದಾರೆ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ಇದರಲ್ಲಿ ಮೊದಲ ಆಟಗಾರನ ಹೆಸರು ಉದಯ್ ಶರಣ್. ಹೌದು, ಈ ಆಟಗಾರನನ್ನ ಮುಂಬರುವ ದಿನಗಳ ವಿರಾಟ್ ಕೊಹ್ಲಿ ಅಂತಾನೂ ಕರೆಯಲಾಗುತ್ತಿದೆ. ಏಕೆಂದರೆ ಈತ ಸದ್ಯ ಅಂಡರ್-19 ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾ ತಂಡದ ಕ್ಯಾಪ್ಟನ್. ತಂಡಕ್ಕಾಗಿ ಅನೇಕ ರನ್ಗಳ ಕೊಡುಗೆಯನ್ನ ಸಹ ನೀಡುತ್ತಿದ್ದಾರೆ ಸ್ನೇಹಿತರೆ. ಇನ್ನು ಎರಡನೇ ಆಟಗಾರನ ಹೆಸರು ಸಚಿನ್ ದಾಸ್. ಈ ಆಟಗಾರನು ಕೂಡ ಮುಂದಿನ ದಿನಗಳಲ್ಲಿ ರೋಹಿತ್ ಶರ್ಮಾರನ್ನೇ ಮೀರಿಸುತ್ತಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಏಕೆಂದರೆ ಈ ಆಟಗಾರ ಸೆಮಿಫೈನಲ್ ಪಂದ್ಯದಲ್ಲಿ ಅಬ್ಬರಿಸಿ ಕೇವಲ 45 ಎಸೆತಗಳಲ್ಲಿ 11 ಬೌಂಡರಿ ಹಾಗೂ 3 ಸಿಕ್ಸರ್ ಗಳ ಸಹಿತ 96 ರನ್ ಬಾರಿಸಿದರು. ಇದರೊಂದಿಗೆ ಈ ಇಬ್ಬರು ಆಟಗಾರರು ಮುಂಬರುವ ದಿನಗಳಲ್ಲಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಲು ಕಾದು ಕುಳಿತಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಆಟಗಾರರಿಗೆ ಟೀಮ್ ಇಂಡಿಯಾದ ಮೇನ್ ಸ್ಕ್ವಾಡ್ ನಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.